ಈ ಥರ ನನಗೆ ಮಾತ್ರ ಅನಿಸುತ್ತಾ, ನಿಮಗೂ ಕೂಡ ಅನಿಸುತ್ತಾ ಏನು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ವೆಲ್ಕಮ್ ಟು ಡೇ 5 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಮಾರ್ನಿಂಗ್ ಬೇಗ ಎದ್ದು ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು, ಬೇಗ ಅಂದರೆ ನಾನು ನೈಟ್ ಶಿಫ್ಟ್ ಇರೋದ್ರಿಂದ ಎದ್ದೇಳೋದೇ 9:30 ಆಗೋಗ್ಬಿಟ್ಟಿರುತ್ತೆ. ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ನಾನು ಗಾಡಿ ತೊಗೊಂಡು ಜಿಮ್ ಕಡೆ ಹೊರಟೆ. ಜಿಮ್ಗೆ ಹೋಗಿ ವಾರ್ಮಪ್ ಎಲ್ಲ ಮಾಡ್ಕೊಂಡು ಇವತ್ತಿನ ವರ್ಕೌಟ್ ಬಂದು ಬ್ಯಾಕು ಮತ್ತು ಬೈಚಿಪ್ಸ್ ಆಗಿದ್ದರಿಂದ ಬ್ಯಾಕಿಗೆ 4 ವೇರಿಯೇಷನ್ ಮಾಡಿ ಬೈಚಿಪ್ಸ್ಗೆ 3 ವೇರಿಯೇಷನ್ ಮಾಡ್ತೀನಿ. ನಾನು ವಾರದಲ್ಲಿ 2 ಟೈಮ್ಸ್ ಸ್ಪ್ಲಿಟ್ ಮಾಡೋದ್ರಿಂದ ಫಸ್ಟ್ ಟೈಮ್ ಮಾಡಿದಾಗ ಬಿಗ್ ಮಸಲ್ಗೆ 4 ವೇರಿಯೇಷನ್ ಮಾಡ್ತೀನಿ, ಸ್ಮಾಲ್ ಮಸಲ್ಗೆ 3 ವೇರಿಯೇಷನ್ ಮಾಡ್ತೀನಿ. ಯಾವತ್ತು ಎನರ್ಜಿ ಇರೋದು ನೋಡಿ ಅವತ್ತು ಬಿಗ್ ಮಸಲ್ಗೆ 3 ವೇರಿಯೇಷನ್ನು, ಸ್ಮಾಲ್ ಮಸಲ್ಗೆ 4 ವೇರಿಯೇಷನ್ ಮಾಡ್ಕೊಂಡಿರ್ತೀನಿ. ಆದ್ದರಿಂದ ಇವತ್ತು ಬ್ಯಾಕಿಗೆ 4 ವೇರಿಯೇಷನ್ ಮಾಡಿ ಬೈಚಿಪ್ಸ್ಗೆ 3 ವೇರಿಯೇಷನ್ ಮಾಡಿ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬರ್ತಾ ಹಂಗೆ ವೆಜಿಟೇಬಲ್ಸು ಹಂಗೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಹಂಗೆ ತೊಗೊಂಡು ಹಂಗೆ ಚಿಕನ್ ಬೇರೆ ಕಟ್ ಮಾಡಿಸ್ಕೊಬೇಕಾಯ್ತು. ಚಿಕನ್ ಕಟ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಮನೆ ಕಡೆಗೆ ಬಂದೆ. ಮನೆಗೆ ಬಂದು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಚಿಕನ್ ಕುಕ್ ಮಾಡೋಕ್ಕಿಟ್ಟು ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡ್ಕೊಂಡು ಇನ್ನೇನು ಎಲ್ಲ ಅದನ್ನು ಬಾಯ್ಲ್ ಮಾಡೋಕ್ಕಿಡೋಣ ಅಷ್ಟರಲ್ಲಿ ಚಿಕನ್ ಫುಲ್ ಸೀದೋಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಮಾಡಿದ್ದೀನಿ ಅಂತ ಅದೇ ಚಿಕನ್ನೇ ಮಧ್ಯಾಹ್ನ ಊಟಕ್ಕೆ ತಿನ್ಕೊಂಡು ಮತ್ತು ಈವ್ನಿಂಗ್ ಸ್ನ್ಯಾಕ್ಗೆ ಸ್ವೀಟ್ ಕಾರ್ನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಿನ್ಕೊಂಡು ನೈಟ್ ಊಟಕ್ಕೆ 3 ರೋಲ್ ಎಗ್ ಆಮ್ಲೆಟು ಮತ್ತು ಸ್ವಲ್ಪ ಚಪಾತಿ 5 ಎಗ್ ವೈಟ್ ತಿಂದು ಇವತ್ತು ನನ್ನ ಡೇನ ಕಂಪ್ಲೀಟ್ ಮಾಡ್ತೀನಿ.